ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮೂಲ್ಯ ಅಮ್ಮ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಸ್ಪೆಷಲ್ ಏನು ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಾನ್ ವೆಜ್ಜು. ನನ್ನ ಹಸ್ಬೆಂಡು ಟೆಂಪಲ್ಗೆ ಹೋಗಿದ್ರಿಂದ ಆಲ್ಮೋಸ್ಟ್ 10 days ಏನೋ ಆಗ್ತಾ ಬಂತು ನಿಯರು. ಅವ್ರು ನಾನ್ ವೆಜ್ ತಿಂದೇ ಇಲ್ಲ. ಸೊ ಅದರಿಂದ ಸ್ವಲ್ಪ ಬೇಗನೆ ನಾನ್ ವೆಜ್ ಪ್ರಿಪೇರ್ ಮಾಡ್ತಿದ್ದೀನಿ ಇವತ್ತು. ಮೊದಲಿಗೆ ನನ್ನ ಚಾನಲ್ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ಏನೇನು ಕೆಲಸ ಮಾಡಿದೆ ಅದನ್ನು ತೋರಿಸ್ತೀನಿ. ಮೊದಲೇ ಹೇಳ್ದಂಗೆ ನನ್ನ ಹಸ್ಬೆಂಡು ರಾಮೇಶ್ವರಂಗೆ ಹೋಗಿದ್ರು ಟ್ರಿಪ್ಪಿಗೆ ಅಂತ ಹೇಳಿಬಿಟ್ಟು. ನಿನ್ನೆ ಅಷ್ಟೇ ಬಂದಿದ್ದು ಅವರು. ನಾನ್ ವೆಜ್ ನಾನು ಹೇಳ್ದಂಗೆ ತುಂಬ ದಿನದಿಂದ ತಿಂದನೇ ಇರೋದ್ರಿಂದ ಆಲ್ರೆಡಿ ಸಾಂಬಾರು ಕೂಡ ಆಯಿತು. ಭಾನುವಾರದ ಬಾಡೂಟ ಅಂತ ಪ್ರೋಗ್ರಾಮ್ ಬರುತ್ತಲ್ಲ ನೋಡಿ, ಅದರಲ್ಲಿ ನೋಡ್ಬಿಟ್ಟು ಮಾಡಿದ್ದೀನಿ. ಎವ್ರಿ ಡೇ ಮಾಡಿದಂಗೆ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ, ಸ್ಪೆಷಲಾಗಿ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು. ಬಟ್ ಹೆಂಗೆ ಬರುತ್ತೋ ಗೊತ್ತಿಲ್ಲ. ಇವಾಗ ಚಿಕನ್ ಫ್ರೈ ಕೂಡ ಮಾಡ್ತಾ ಇದ್ದೀನಿ. ಆಲ್ರೆಡಿ ಮಾರ್ನಿಂಗೇ ಸ್ನಾನ ಎಲ್ಲ ಮುಗಿಸಿ ದೇವ್ರ ಪೂಜೆ ಕೂಡ ಮಾಡಾಯಿತು. ಆದರೆ ಪಾತ್ರೆ ಇನ್ನೂ ತೊಳೆದಿಲ್ಲ. ನಮ್ಮ ಮತ್ತೆ ಮೇಲ್ಗಡೆಗೆ ಬಟ್ಟೆ ಒಣಗಾಕೋಣ ಅಂತ ಹೋಗಿದ್ದಾರೆ. ಇವಾಗ ಪಾತ್ರೆ ಎಲ್ಲ ಬಂದು ಅವರೇ ಕ್ಲೀನ್ ಮಾಡ್ತಾರೆ. ನಾನು ಅಡುಗೆ ಮಾಡಿಬಿಡೋಣ ಬೇಗನೆ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ. ಪಾಪುನ ನನ್ನ ಹಸ್ಬೆಂಡ್ ನೋಡ್ಕೊತಾ ಇದ್ದಾರೆ. ಪಾಪು ಇದ್ದರೆ ಅಡುಗೆನೂ ಮಾಡೋಕ್ಕಾಗಲ್ಲ, ಪಾತ್ರೆನೂ ತೊಳೆಯೋಕ್ಕಾಗಲ್ಲ. ಮಗು ಇದ್ದವ್ರ ಮನೇಲಿ ಗೊತ್ತಿರುತ್ತೆ ಕೆಲಸ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಅದರಲ್ಲೂ ವಯಸ್ಸಾದವ್ರು ಇದ್ರೇನೂ ಓಕೆ, ಅಂದರೆ ಅತ್ತೆ ಮಾವ ಇದ್ರೇನೂ ಓಕೆ ನೋಡ್ಕೊಳ್ಳಿಕ್ಕೆ. ಅವರಿಲ್ಲ ಅಂತ ಹೇಳಿದ್ರಂತೂ ಅದು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಇದಾಗಿಬಿಡ್ಲಿ, ಅಡುಗೆ ಎಲ್ಲ ಮಾಡಿದ ನಂತರ ಮತ್ತೆ ಸಿಗ್ತೀನಿ. ಇವಾಗಷ್ಟೇ ಕುಕ್ಕರ್ದು ಲಿಡ್ ಕೂಡ ಓಪನ್ ಮಾಡಿದೆ. ನಮ್ಮ ಅತ್ತೆ ಹೇಳಿದ್ದು ಭಾನುವಾರದ ಬಾಡೂಟ ಪ್ರೋಗ್ರಾಮ್ದು ಚಿಕನ್ ಸಾಂಬಾರು ಮಾಡು ನೋಡೋಣ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೆ ಕೊಟ್ಟು ಟೇಸ್ಟ್ ಮಾಡಿಸೋಣ ಹೆಂಗೆ ಬಂದಿದೆ ಅಂತ ಅವರೇ ಹೇಳಿದ್ದಾರೆ. ಟೇಸ್ಟು ಚೆನ್ನಾಗೈತೆ. ಪೀಸು ಊರ ಕಡೆ ಸಾಂಬಾರು ಥರ ಚೆನ್ನಾಗಿದೆ. ಹೌದಾ, ಅದೇ ನಾಟಿ ಸ್ಟೈಲು. ಪೀಸು ಚೆನ್ನಾಗಿ ಬಂದಿದೆ. ಹೌದಾ, ಅದು ನೋಡಿ ಫ್ರೈ ಗೈಸ್. ಇದನ್ನು ಭಾನುವಾರದ ಬಾಡೂಟ ಸ್ಪೆಷಲ್ದೇನೆ. ಯಾವುದೋ ಫ್ರೈ ಅಂತ ಹೇಳಿದ್ರು, ನೇಮ್ ಒಂಥರ ಡಿಫ್ರೆಂಟ್ ಆಗಿತ್ತು. ಬಟ್ ನನಗೇನೋ ನೋಡ್ತಿದ್ರೆ ಚಿಲ್ಲಿ ಚಿಕನ್ ಥರ ಫೀಲ್ ಆಗ್ತಿದೆ. ತಿಂದಮೇಲೆ ಹೆಂಗಿದೆ ಟೇಸ್ಟ್ ನೋಡೋಣ ಇರಿ. ಚಿಲ್ಲಿ ಚಿಕನ್ ಥರ ಆಯಿತಾ? ಸ್ವಲ್ಪ ಹಂಗೆ ಐತೆ. ಅದು ನನ್ನ ಹಸ್ಬೆಂಡ್ಗೆ ಫೇವ್ರೇಟು. ಬಟ್ ನಮ್ಮ ಅತ್ತೆ ಮಾವಂಗೆ ಅಷ್ಟು ಇಷ್ಟ ಆಗಲ್ಲ, ಏಕೆಂದರೆ ಮಸಾಲೆ ಇರಲ್ಲ ಜಾಸ್ತಿ ಅಂದ್ಬಿಟ್ಟು. ಬೇರೆ ಏನೋ ನೇಮ್ ಇತ್ತು, ಅದಕ್ಕೆ ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಅಂತ ನೋಡಿದ್ರೆ ಅದು ಚಿಲ್ಲಿ ಚಿಕನ್ ಥರನೇ ಇದೆ ಟೇಸ್ಟ್. ನೋಡಿ ಗೈಸ್, ನನ್ನ ತಮ್ಮ ಇವಾಗ ಬಂದ. ಭಾನುವಾರ ರಜಾ ಇರುತ್ತೆ, ಆದ್ರೂ 2 ಗಂಟೆಗೆ ಬರ್ತಾನೆ. ಎಲ್ಲಿರೋದು ಕಾರ್ ಪಾರ್ಕಿಂಗ್? ಅದೇನು ಫ್ರೀನಾ? ಟಿಕೆಟ್ ಇಲ್ವಾ? ಫ್ರೀನಾ? ಹೋಗೋಣ ಇರೋ ಒಂದಿನ. ಅವನು ತುಂಬ ದಿನದಿಂದ ಹೇಳ್ತಿದ್ದಾನೆ ಗೈಸ್ ಕಾರ್ ಪಾರ್ಕಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು. ಎಲ್ಲಿ ಬರುತ್ತೆ ಅಂತಲೇ ನನಗೆ ಗೊತ್ತಿಲ್ಲ. ಬಟ್ ಇವ್ನು ಚಿಕ್ಕವನಾದ್ರೂ ಇಡೀ ಏರಿಯಾ ಎಲ್ಲ ತಿರುಗ್ತಾನೆ, ಏನೇನು ಬರುತ್ತೆ ಅಂತ ಎಲ್ಲ ಗೊತ್ತು. ನೋಡಿ ಇವತ್ತು ಹೋಗೇ ಬಂದುಬಿಟ್ಟಿದ್ದಾನೆ. ನಾವು ಹೋಗ್ಬೇಕು ಒಂದಿನ. ನೋಡಿ ಗೈಸ್, ಸ್ಟಾರ್ಟ್ ಆಯಿತು ಇವರಿಬ್ರದ್ದು ಯುದ್ಧ, ನನ್ನ ತಮ್ಮಂದು ಮತ್ತು ನನ್ನ ಮಗಳದು. ನೋಡಿ ಹೆಂಗೆ ಆಡ್ತಾಳೆ ಅವನ ಜೊತೆ, ಮುದ್ದು ಮಾಡ್ತಿದ್ದಾಳೆ ಅವನನ್ನು. ಗುಂಡ ಇಷ್ಟ ಮಾಮ ಕಂಡ್ರೆ ನಿನಗೆ ತುಂಬ ಇಷ್ಟ ಗೈಸ್. ನೋಡಿ ಗೈಸ್ ಹೆಂಗೆ ನಗ್ತಾಳೆ. ಅದು ಎದ್ದು ಮುದ್ದು ಮಾಡಕ್ಕೆ ಟ್ರೈ ಮಾಡ್ತಾಳೆ, ಬಟ್ ಅವಳ ಕೈಲಿ ಆಗಲ್ಲ. ಹಂಗೆ ಕುತ್ಕೊಂಡೆ ಮುದ್ದು ಮಾಡ್ತಿದ್ದಾಳೆ ನೋಡಿ. ನೋಡಿ ಗೈಸ್, ನಮ್ಮ ಬೇಬಿದು ಸ್ನಾನ ಕೂಡ ಆಯಿತು. ಫ್ರೆಶ್ ಆಗಿ ಕಾಣಿಸ್ತಿದ್ದಾಳೆ. ನನ್ನ ತಮ್ಮ ಆಟ ಆಡಿಸ್ತಿದ್ದಾನೆ. ನೋಡಿ ಹೆಂಗೆ ನಗ್ತಾಳೆ. ಅವ್ನು ಮಾತಾಡ್ಸಿದ್ರೆ ಸಾಕು ನಗು ಇವಳಿಗೆ. ನಮ್ಮತ್ತೆ ಮುದ್ದೆ ಕೂಡ ಮಾಡ್ತಿದ್ದಾರೆ, ತೋರಿಸ್ತೀನಿ ರೀ ಹೆಂಗೆ ಮಾಡ್ತಾವ್ರಂತ. ನೋಡಿ ಗೈಸ್, ಮುದ್ದೆನ ತಿರುಗ್ತಾ ಇದ್ದಾರೆ. ನಂಗೆ ಮುದ್ದೆ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ. ಅದು ಇನ್ನೂ ಕಲ್ತಿಲ್ಲ ನಾನು. ಒಂದೆರಡು ಸರಿ ಮಾಡಿದೆ ಅನ್ಸ್ತಲ್ಮ, ಬಟ್ ಅಷ್ಟು ನಮ್ಮತ್ತೆ ಥರ ಚೆನ್ನಾಗಿ ಬರಲ್ಲ. ಅದರಿಂದ ನಮ್ಮತ್ತೆನೇ ಮಾಡ್ತಿದ್ದಾರೆ ಮುದ್ದೆನ. ಗೈಸ್, ಊಟ ಎಲ್ಲ ಆಯಿತು. ಎಲೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕೊತಾ ಇದ್ದೀನಿ. ಹೋಮ್ ಮೇಡ್ದು ಗುಲ್ಕನ್ ಮಾಡಿದ್ದೆ, ಅದನ್ನೇನೆ ಎಲೆ ಜೊತೆಗೆ ಹಾಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳ್ಬಿಟ್ಟು. ಇದ್ರೊಳಗಡೆಗೆ ಸೋಂಪು ಕೂಡ ಹಾಕಿರೋದ್ರಿಂದ ಸೇಮ್ ಬೀಡ ಥರನೇ ಫೀಲ್ ಆಗುತ್ತೆ. ಆಲ್ರೆಡಿ ಅಡಿಕೆ ಹಾಕ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಇದನ್ನು ಸೇರಿಸಿ ಹಾಕೊತಾ ಇದ್ದೀನಿ. ನೋಡಿ ಗೈಸ್, ನಾನೊಂದು ಫ್ಯಾಮಿಲಿದು ಫ್ರೇಮ್ ಮಾಡಿಸಿದ್ದೆ ಮೀಶೋದಲ್ಲಿ. ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ಮುಟ್ಕೊಂಡು ಆಟ ಆಡ್ತಾ ಇದ್ದಾಳೆ. ಬಹುಶಃ ನೆಕ್ಸ್ಟ್ ಇಯರ್ ಕೇಳ್ತಾಳೆ ಅಂತ ಅನಿಸುತ್ತೆ, ನಾನೆಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು. ಇವಾಗಲೇ ಏನೇನೋ ಆ್ಯಕ್ಷನ್ ಮಾಡ್ತಿದ್ದಾಳೆ, ಏನಂತ ನಮಗೆ ಗೊತ್ತಾಗ್ತಿಲ್ಲ. ನೋಡಿ ಗೈಸ್, ನನ್ನ ತಮ್ಮ ಆಲ್ರೆಡಿ ಹೊರಟ. ನಮ್ಮ ಪಾಪು ನೋಡಿ ಹೆಂಗೆ ಸ್ಮೈಲ್ ಮಾಡುತ್ತೆ. ಇಲ್ಲಿ ನೋಡಿ ಸ್ಮೈಲ್ ರಾಣಿ. ಇಷ್ಟಕ್ಕೆ ಬರಲ್ಲ. ನಿಮ್ಮ ತಾತ ಬರುತ್ತಿರೋ.
ಬಾಯ್. ಫ್ರೆಂಡ್ಸ್, ಟೈಮ್ ಇವಾಗ ಆಲ್ಮೋಸ್ಟ್ 5 o'clock ಆಯಿತು. ನಾನು ಬಟ್ಟೆ ಎತ್ಕೊಂಡು ಹೋಗೋಣ ಅಂತ ಬಂದೆ. ಪಾಪುಗೆ ಅವ್ಯಾಕಡೋ ತಿನ್ನಿಸಿದ್ದೀನಿ. ಫಸ್ಟ್ ಟೈಮ್ ನಾವು ಟ್ರೈ ಮಾಡಿಸಿದ್ದು ಅವ್ಯಾಕಡೋನ. ನಾನು ತಗೊಳ್ಳುವಾಗ ಅಂದ್ಕೊಂಡೆ ಪಕ್ಕ ತಿನ್ನಲ್ಲ ಅಂದ್ಬಿಟ್ಟು, ಯಾಕೆಂತಂದರೆ ನಾನು ಟೇಸ್ಟ್ ಮಾಡಿದ್ದೆ, ಲೈಕ್ ಜಾಗ್ರಿ ಅಥವಾ ಶುಗರ್ ಏನಾದರೂ ಇದ್ದರೆ ತಿನ್ಬೋದು. ಅವ್ಯಾಕಡೋನ ಹಂಗೆ ತಿನ್ಲಿಕ್ಕಂತೂ ತುಂಬಾ ಕಷ್ಟ. ತಗೊಳ್ಳುವಾಗ ತಿನ್ನಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬಾ ಚೆನ್ನಾಗಿ ತಿಂದಳು. ನಂಗೆ ಅದೇ ಖುಷಿ ಆಯಿತು. ಅದು ಪರ್ ಪೀಸೇ 99 rupees ಏನೋ ಇತ್ತು. ತಗೊಳ್ಳುವಾಗ ಅದೇ ಅಂದ್ಕೊಂಡೆ ವೇಸ್ಟ್ ಆಗಿಬಿಟ್ರೆ ಏನು ಮಾಡೋದು ಅಂತ ಹೇಳಿಬಿಟ್ಟು ನಾವು ತಿನ್ನಲ್ಲ. ಅದರಿಂದ ನಾವಾದರೂ ತಿನ್ಕೊತೀವಿ ಅಂತ ಹೇಳಿದರೆ ಬಟ್ ತಗೊಳ್ಳೋದ್ರಲ್ಲಿ ವರ್ತಿತ್ತು. ಬಟ್ ಆದರೆ ನಾವು ತಿಂದನೇ ಇರೋದ್ರಿಂದ 99 rupees ಇದ್ದಿದ್ದರಿಂದ ಸ್ವಲ್ಪ 7 ತಿಂತಳೋ ಇಲ್ವೋ ಆ ಥರ ಥಿಂಕ್ ಮಾಡ್ತಿದ್ದೆ ನಾನು. ಬಟ್ ಇವತ್ತು ತಿನ್ನಿಸ್ದೆ, ಚೆನ್ನಾಗಿ ತಿಂದಳು. ನನಗೇ ಖುಷಿ ಆಯಿತು. ಇದೇನು ಈ ಥರ ತಿಂತಿದ್ದಾಳೆ ಸಪ್ಪೆ ಫ್ರೂಟ್ನ ಅಂತ ಅಂದ್ಕೊಂಡೆ. ತುಂಬಾ ಹೆಲ್ದಿ. ಬಟ್ ಟೇಸ್ಟ್ ಹೆಂಗಿದೆ ಅನ್ನೋದು ಮ್ಯಾಟ್ರ್ ಅಲ್ಲ, ಬಟ್ ತುಂಬಾ ಹೆಲ್ದಿ ಅದು. ಅದರಿಂದ ತಿನ್ನಿಸಿದ್ದು. ನಿಮ್ಮ ಮನೆಯಲ್ಲೂ ಚಿಕ್ಕ ಪಾಪು ಏನಾದರೂ ಇದ್ದರೆ ಅವ್ಯಾಕಡೋನೋ ತಿನ್ನಿಸಿ. ಮಕ್ಕಳು ಎಲ್ಲರೂ ತಿಂತಾರೆ. ನಾನಿವಾಗ ಬಟ್ಟೆ ಎತ್ಕೊಂಡು ಕೆಳಗಡೆಗೆ ಹೋಗಬೇಕು. ಆಮೇಲೆ 6 o'clock ಹಂಗೆ ಮತ್ತೆ ರಾಗಿ ಸರಿ ತಿನ್ನಿಸ್ಬೇಕು ಅವಳಿಗೆ. ಅಡುಗೆ ಎಲ್ಲ ಆಗಿದೆ ಆಲ್ಮೋಸ್ಟು. ಕೆಲಸ ಏನೂ ಇಲ್ಲ. ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಮಧ್ಯಾಹ್ನ ನಾನ್ ವೆಜ್ ತಿಂದ್ಬಿಟ್ಟಿದ್ದೀನಿ. ಪೂಜೆ ಕೂಡ ಮಾಡೋ ಆಗಿಲ್ಲ. ಹಾಗೆ ಸ್ವಲ್ಪ ಹೊತ್ತು TV ನೋಡಿ ಹಾಗೆ ಊಟ ಎಲ್ಲ ಮುಗಿಸಿದ್ರೆ ಆಲ್ಮೋಸ್ಟ್ ಇವತ್ತಿಂದು ಡೇನೇ ಕಂಪ್ಲೀಟ್ ಆಯಿತು. ಬಟ್ ಏನಂತ ಅಂದರೆ ಮನೇಲಿರೋರಿಗೆ ಏನು ಪ್ರಾಬ್ಲಮ್ ಅಂದರೆ, ಅಯ್ಯೋ ಏನು ಮಾಡೋದು ಇವತ್ತು ಅನ್ನೋದೇ ಯೋಚನೆ ಮಾಡೇ ತಲೆನೋವು ಬಂದುಬಿಡುತ್ತೆ ಸಮ್ ಟೈಮು. ಬಟ್ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಹೆಣ್ಮಕ್ಳಾಗಿ ಹುಟ್ಟಿದ ಮೇಲೆ ಇವಾಗೇನು ಹೆಣ್ಮಕ್ಳು ಅಂತ ಏನಿಲ್ಲ, ಗಂಡು ಮಕ್ಕಳು ಕೂಡ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಾನು ಅಬ್ಸರ್ವ್ ಮಾಡಿದ್ದೀನಿ, ಈ ಭಟ್ರುಗಳೆಲ್ಲ ಗಂಡಸರೇ ಇರ್ತಾರೆ. ಮನೇಲೆಲ್ಲ ಹುಡುಗಿರೇ ಅಡುಗೆ ಮಾಡೋದು, ಹೆಂಗಸ್ರುಗಳು ಅಡುಗೆ ಮಾಡ್ತಾರೆ. ಬಟ್ ಭಟ್ರೆ ಏನಕ್ಕೆ ಜಾಸ್ತಿ ಗಂಡಸರೇ ಇರ್ತಾರೆ ಅಂತ ನನಗೆ ಇವತ್ತಿಗೂ ಅರ್ಥ ಆಗಿಲ್ಲ. ತುಂಬ ಟೈಮ್ ಥಿಂಕ್ ಮಾಡಿದ್ದೀನಿ ಇದನ್ನು. ಏನು ಮಾಡೋಕ್ಕಾಗಲ್ಲ, ಕೆಲಸ ಮಾಡಲೇಬೇಕು, ಅಡುಗೆ ಮಾಡಬೇಕು, ಪಾತ್ರೆ ತೊಳಿಬೇಕು, ಮನೆ ಕ್ಲೀನ್ ಮಾಡಬೇಕು, ಪೂಜೆ ಮಾಡಬೇಕು. ಇದೇ ಹೆಂಗಸ್ರು ಕೆಲಸ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಇನ್ನೊಂದು ಸಾರಿ ಥಿಂಕ್ ಮಾಡಿ ನೋಡಿದ್ರೆ ಒಬ್ಬೊಬ್ಬರು ಹೆಂಗಸರು ಅಡುಗೆನೂ ಬ್ಯಾಲೆನ್ಸ್ ಮಾಡ್ತಾರೆ. ಮನೆ ಕೆಲಸನೂ ಬ್ಯಾಲೆನ್ಸ್ ಮಾಡ್ತಾ ಕೆಲಸಕ್ಕೂ ಕೂಡ ಹೋಗ್ತಾರೆ. ನಿಜ, ಅವ್ರು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೋ ಗೊತ್ತಿಲ್ಲ. ಅದರಲ್ಲೂ ಚಿಕ್ಕ ಮಕ್ಳಿರೋರಂತೂ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೋ ಗೊತ್ತಿಲ್ಲ ಪಾಪ. ತುಂಬಾ ಕಷ್ಟ. ಚಿಕ್ಕ ಮಗು ಇಟ್ಕೊಂಡು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ತುಂಬಾ ಕಷ್ಟ. ಅದು ಪೇಯ್ನ್ ಹೆಂಗಿರುತ್ತೆ ಗೊತ್ತಾ? ಅಯ್ಯೋ ನನ್ನ ಮಗು ಊಟ ಮಾಡ್ತೋ ಇಲ್ವೋ ಆ ಥರ ಥಿಂಕಿಂಗ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಜೀವನ ಅಂದಮೇಲೆ ಎಲ್ಲ ಪ್ರಾಬ್ಲಮ್ಸ್ನೂ ಫೇಸ್ ಮಾಡಲೇಬೇಕು. ಎಲ್ಲರನ್ನೂ ಬಿಟ್ಟು ವರ್ಕ್ ಮಾಡಲೇಬೇಕು. ನಮ್ಮ ಕಮಿಟ್ಮೆಂಟ್ಸ್ಗಳು ಹಂಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಆದ್ರೂ ಕೆಲ್ಸಕ್ಕೆ ಹೋಗ್ತಾ ಮನೆ ಕೆಲಸನೂ ಮಾಡೋರು ಗ್ರೇಟ್ ಅಂತಲೇ ಹೇಳ್ಬೋದು. ನೋಡಿ ಗೈಸ್, ಇಷ್ಟು ಬಟ್ಟೆ ಬಿನ್ನು ದೊಡ್ಡದಾಗೆ ಇದೆ. ತುಂಬಾ ಜಾಸ್ತಿ ಬಟ್ಟೆಗಳಿದೆ. ಇವಾಗ ಮಡ್ಚೋದೇ ಬಿಗ್ ಟಾಸ್ಕು. ಇದು ಮಡ್ಚಿಟ್ರೆ ಆಲ್ಮೋಸ್ಟ್ ಕೆಲಸ ಫಿನಿಶ್ ಆದಂಗೆನೇ. ನೋಡಿ ಗೈಸ್, ಮನೆ ಹತ್ರನೇ ಕಚೋರಿ ಮತ್ತು ಸಮೋಸದವ್ರು ಬಂದಿದ್ದಾರೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಮೈಕ್ ಹಾಕೊಂಡು ಹಿಂಗೆ ಬಂದುಬಿಡ್ತಾರೆ. ನಮ್ಮಪ್ಪ ತಗೊಳ್ಳೋಣ ಅಂತ ಹೇಳ್ತಿದೆ, ತಿನ್ಬೇಕು ಇವಾಗ. खराब हो तो समोसा बकरी दे रहे ಭಯ್ಯ ಚಿಲ್ಲಿ ನೈ मिर्ची ಯಾಕೋ ಇವತ್ತು ದಿನ ಸ್ವಲ್ಪ ತುಂಬಾ ಲೇಸಿ ಆಗಿದೆ. ಬೇಬಿ ಸಂಡೇ ಅನ್ನೋ ರೀಸನಿಂದ ಇರ್ಬೋದು. ಸಂಡೇ ಅಂತ ಕಿವಿಗೆ ಬಿದ್ದ ತಕ್ಷಣವೇ ಏನೋ ಒಂಥರ ಲೇಸಿನೆಸ್ಸು ಮನಸ್ಸಿಗೆ ಅನಿಸ್ತಿರುತ್ತೆ. ಅಯ್ಯೋ ಯಾರು ಕೆಲಸ ಮಾಡ್ತಾರಪ್ಪ ಅಂತ ಹೇಳ್ಬಿಟ್ಟು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರದ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.